ಹಾಯ್, ಕೆ ಸಿ ಇ ಟಿ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಏನಿದೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಆಪ್ಷನ್ ಎಂಟ್ರಿ ಒಳಗಡೆ ಪ್ರಯಾರಿಟೀಸನ್ನು ಅಥವಾ ಸೀರಿಯಲ್ ನಂಬರನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಹೇಳಿರ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೇ ನಮ್ಮ ಕೇದವರು ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಯಾವ ರೀತಿ ಕಾಲೇಜನ್ನು ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ಅಲಾಟ್ ಮಾಡ್ತಾರೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ಮೊದಲಾಗಿ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿದೆ ಇದರಲ್ಲಿ ನೀವು ನಿಮ್ಮ ಇಷ್ಟದ ಕಾಲೇಜಸ್ಗಳನ್ನು ಸೀರಿಯಲ್ ಪ್ರಕಾರ ಆ್ಯಡ್ ಮಾಡ್ತೀರಾ. ಈಗ ನಿಮಗೆ ಹೇಳಿರ್ತಾರೆ ಸೀರಿಯಲ್ ನಂಬರ್ 1, 2, 3, 4 ಈ ರೀತಿ ಆ್ಯಡ್ ಮಾಡೋದಿರುತ್ತೆ ಅಂತ. ಅದು ಏನೋ ತಿಳ್ಕೊಳ್ಳೋದಾದರೆ ನಿಮಗೆ ಯಾವುದೊಂದು ಕಾಲೇಜ್ ಇಷ್ಟ ಅಥವಾ ಯಾವುದೊಂದು ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಂಜಿನಿಯರಿಂಗ್ನಲ್ಲಿ ಇಂತಹ ಕಾಲೇಜಲ್ಲಿ ಇಂತಹ ಬ್ರಾಂಚ್ ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ, ಅಲ್ಲಿ ನನಗೆ ಅಡ್ಮಿಷನ್ ಬೇಕೇ ಬೇಕು ಅಷ್ಟು ಫೀಲ್ ಇದೆ ಆ ಒಂದು ಕಾಲೇಜ್ ಮೇಲೆ. ಹಾಗಿದ್ದಾಗ ಅದನ್ನು ನೀವೇನು ಮಾಡ್ತೀರಾ, ಫಸ್ಟ್ ಪ್ರಯಾರಿಟಿಯಾಗಿ ಸೆಟ್ ಮಾಡ್ತೀರಾ. ಈಗ ಅಕಸ್ಮಾತಾಗಿ ಆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೋ ಒಂದು ಕಾಲೇಜಲ್ಲಿ ಇಂತಹ ಒಂದು ಬ್ರಾಂಚ್ ನನ್ನ ಸೆಕೆಂಡ್ ಪ್ರಯಾರಿಟಿ ಇದು ಸೆಟ್ ಮಾಡ್ತಾರೆ. ಅಂದರೆ ಫಸ್ಟ್ ಕಾಲೇಜ್ ಸಿಗದೆ ಇದ್ದರೆ ಸೆಕೆಂಡ್ ಕಾಲೇಜ್ ಸಿಗದೆ ಇದ್ದರೆ ಥರ್ಡ್ ಕಾಲೇಜ್, ಈ ರೀತಿ 1, 2, 3, 4, 5, 6 ಈ ರೀತಿ ಪ್ರಯಾರಿಟೀಸನ್ನು ನೀವು ಸೆಟ್ ಮಾಡ್ತೀರಾ. ಕ್ಲಿಯರ್ ಆಯಿತಾ? ಈ ಪ್ರಯಾರಿಟೀಸ್ ಏನಿರುತ್ತೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವೇನು ಪ್ರಯಾರಿಟೀಸನ್ನು ಸೆಟ್ ಮಾಡ್ತೀರಾ 1, 2, 3, 4, 5, 6 ಸೀರಿಯಲ್ ಆಗಿ ಪ್ರಯಾರಿಟೀಸನ್ನು ಏನು ಸೆಟ್ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಅದರ ನಂತರ ನಿಮ್ಮ ರ್ಯಾಂಕ್ ಏನಿದೆ ಅದರ ಬೇಸಿಸ್ ಮೇಲೆ ನಮ್ಮ ಕೇದವರು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳನ್ನು ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ. ಹಾಗಿದ್ರೆ ಕೇದವರು ನಿಮ್ಮ ಆಪ್ಷನ್ ಎಂಟ್ರಿ ಮತ್ತು ರ್ಯಾಂಕ್ನ ಪ್ರಕಾರ ಕಾಲೇಜನ್ನು ಹೇಗೆ ಅಲಾಟ್ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋದಾದರೆ ಈಗ ನಿಮ್ಮ ಫಸ್ಟ್ ಪ್ರಯಾರಿಟಿ ಕಾಲೇಜ್ ಏನಿದೆ ಅದನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಆಗತ್ತಾ ಅದನ್ನು ಚೆಕ್ ಮಾಡ್ತಾರೆ. ಈಗ ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿದೆ, 100 ಒಳಗಡೆ ನಿಮ್ಮ ರ್ಯಾಂಕ್ ಇದೆ ಅಂತೆಲ್ಲ ಅಂತ ತಿಳ್ಕೊಳ್ಳೋದಾದರೆ ಆವಾಗ ನಿಮಗೆ ಬೇಕಾಗಿರುವಂತಹ ಕಾಲೇಜ್ ನಿಮಗೆ ಸಿಗತ್ತೆ. ಓಕೆನಾ? ಈಗ ನೀವು ಫಸ್ಟ್ ಪ್ರಯಾರಿಟಿಯಾಗಿ ಒಂದು ಕಾಲೇಜನ್ನು ಆ್ಯಡ್ ಮಾಡಿದ್ರೆ, ಟಾಪ್ ಕಾಲೇಜನ್ನು ಆ್ಯಡ್ ಮಾಡಿದ್ರೆ, ಅದರಲ್ಲೂ ಕೂಡ ಟಾಪ್ ಇಂಜಿನಿಯರಿಂಗ್ ಬ್ರಾಂಚನ್ನು ಆ್ಯಡ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ. ಈಗ ನಿಮ್ಮ ರ್ಯಾಂಕ್ 100 ಒಳಗಡೆ ಇದ್ದರೆ ಸಿಗುತ್ತೆ. ಸೊ ಆವಾಗ ನಿಮ್ಮ ಫಸ್ಟ್ ಪ್ರಯಾರಿಟಿಯನ್ನು ನಿಮಗೆ ಅಲಾಟ್ ಮಾಡ್ತಾರೆ, ಸರಿನಾ? ಬಟ್ ಈಗ ನಿಮ್ಮ ರ್ಯಾಂಕ್ನ ಪ್ರಕಾರ ಫಸ್ಟ್ ಪ್ರಯಾರಿಟಿಯನ್ನು ಅಲಾಟ್ ಮಾಡೋದಕ್ಕೆ ಆಗಲ್ಲ. ಅವಾಗೇನು ಮಾಡ್ತಾರೆ ಅವರು, ಈ ವಿದ್ಯಾರ್ಥಿಯ ಸೆಕೆಂಡ್ ಪ್ರಯಾರಿಟಿ ಇಂಥದ್ದು, ಅದಕ್ಕೋಸ್ಕರ ರ್ಯಾಂಕ್ನ ಪ್ರಕಾರ ಅದನ್ನು ಅಲಾಟ್ ಮಾಡೋದಕ್ಕಾಗತ್ತಾ ಅದನ್ನು ಚೆಕ್ ಮಾಡ್ತಾರೆ. ಇದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರೊಳಗಡೆ ಟಾಪ್ ಟು ಬಾಟಮ್ ಆರ್ಡರ್ ಒಳಗಡೆ ನಮ್ಮ ಕೇದವರು ಮೂವ್ ಮಾಡ್ತಾರೆ. ಅದರಲ್ಲಿ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರಕಾರ ಬೆಸ್ಟ್ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಸರಿನಾ? ಅಂದರೆ ಫಸ್ಟ್ ಕಾಲೇಜನ್ನೇ ಅಲಾಟ್ ಮಾಡೋದಕ್ಕಾಗತ್ತಾ ನಿಮ್ಮ ರ್ಯಾಂಕ್ನ ಪ್ರಕಾರ ಚೆಕ್ ಮಾಡ್ತಾರೆ. ಆಗಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಕಾಲೇಜ್ ಚೆಕ್ ಮಾಡ್ತಾರೆ. ಅದು ಆಗಲ್ಲ ಅಂತ ಹೇಳಿದ್ರೆ ಥರ್ಡ್ ಕಾಲೇಜ್, ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ತಿಳಿದುಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಅಂತ ಹೇಳಿದ್ರೆ ನಾನೀಗ ಫಸ್ಟ್ ಪ್ರಯಾರಿಟಿಯಾಗಿ ಸೆಟ್ ಮಾಡಿರುವಂಥ ಕಾಲೇಜ್ ನನಗೆ ತುಂಬ ಇಷ್ಟದ ಕಾಲೇಜಾ ಅದನ್ನು ಚೆಕ್ ಮಾಡಬೇಕು. ಇಷ್ಟ ಇದ್ದರೆ ಮಾತ್ರ ಆ್ಯಡ್ ಮಾಡಬೇಕು. ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆದ ನಂತರ ಸೀಟ್ ಅಲಾಟ್ಮೆಂಟಲ್ಲಿ ನನಗೆ ಇಷ್ಟ ಇಲ್ಲದಿರುವಂತಹ ಕಾಲೇಜ್ ಅಲಾಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾಯಿದ್ರು. ಇಷ್ಟ ಇಲ್ಲದೇ ಇರೋ ಕಾಲೇಜ್ ಅಲಾಟ್ ಆಗೋ ಪರಿಸ್ಥಿತಿಯನ್ನೇ ಇಟ್ಕೊಬೇಡಿ. ಯಾಕಂತ ಹೇಳಿದ್ರೆ ಕೇದವರು ನೀವೇನು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿರ್ತೀರಾ ಅದರೊಳಗಿಂದನೇ ಯಾವುದಾದ್ರೊಂದು ಕಾಲೇಜನ್ನು ನಿಮ್ಗೆ ಅಲಾಟ್ ಮಾಡ್ತಾರೆ. ನಿಮ್ಮ ಲಿಸ್ಟಲ್ಲಿ ಇಲ್ಲದೇ ಇರುವಂತಹ ಕಾಲೇಜನ್ನು ನಿಮ್ಗೆ ಅಲಾಟ್ ಮಾಡಲ್ಲ. ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಇಲ್ಲದೇ ಇರುವಂತಹ ಕಾಲೇಜನ್ನು ನಿಮ್ಗೆ ಅಲಾಟ್ ಮಾಡಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುವಂತಹ ಕಾಲೇಜನ್ನೇ ನಿಮಗೆ ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ ಅದೇ ರೀತಿ ಬ್ರಾಂಚಸ್ಸನ್ನಷ್ಟೇ ಇಟ್ಕೊಳ್ಳಿ ಅಥವಾ ಕೋರ್ಸಸ್ಸನ್ನಷ್ಟೇ ಇಟ್ಕೊಳ್ಳಿ. ಅಂದರೆ ಅಕಸ್ಮಾತಾಗಿ ಈ ಕಾಲೇಜ್ ಅಲಾಟ್ ಆಯಿತು ಅಥವಾ ಈ ಕೋರ್ಸ್ ಅಲಾಟ್ ಆಯಿತು, ಆವಾಗ ಆ ಕೋರ್ಸ್ ನಾ ಮಾಡ್ತೀನಿ, ಅಂದರೆ ತುಂಬ ಇಷ್ಟ ಏನಿಲ್ಲ ಬಟ್ ನಾನು ಮಾಡ್ತೀನಿ, ಓಕೆ ನೋ ಪ್ರಾಬ್ಲಮ್. ಆ ರೀತಿ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಆ ಕಾಲೇಜ್ ಅಥವಾ ಕೋರ್ಸಸ್ನ ಹೆಸರನ್ನು ಇಟ್ಕೊಳ್ಳಿ. ಈಗ ನಿಮಗೆ ಅಕಸ್ಮಾತಾಗಿ ಅಲಾಟ್ ಆದರೆ ನಂಗೆ ಹೋಗ್ಲಿಕ್ಕಾಗಲ್ಲ, ನಂಗೆ ಇಷ್ಟನೇ ಇಲ್ಲ ಆ ಕೋರ್ಸ್, ನಂಗೆ ಇಷ್ಟನೇ ಇಲ್ಲ ಆ ಬ್ರಾಂಚ್, ಆ ರೀತಿ ಇದ್ರೆ ನೀವು ಯಾಕೆ ಆ್ಯಡ್ ಮಾಡ್ತೀರಾ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ? ಆ್ಯಡ್ ಮಾಡಬೇಡಿ, ಸರಿನಾ? ಅಂದರೆ ಅಕಸ್ಮಾತಾಗಿ ನಿಮಗೆ ಅಲಾಟ್ ಆದರೆ ಆ ಕಾಲೇಜಿಗೆ ಹೋಗ್ತೀರಾ, ಆ ರೀತಿ ಇದ್ದರೆ ಆವಾಗ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಆ ಕಾಲೇಜ್ನ ಹೆಸರನ್ನು ಅದೇ ರೀತಿ ಕೋರ್ಸಸ್ನ ಹೆಸರನ್ನು ಇಟ್ಕೊಳ್ಳಿ, ಸರಿನಾ? ಪವರ್ ಕಟ್ ಆಗಿದೆ, ನಂತರ ಮಳೆ ಬರ್ತಾ ಇದೆ, ಸನ್ಲೈಟ್ ಬರ್ತಾ ಇತ್ತು, ಈಗ ಅದು ಕೂಡ ಸ್ವಲ್ಪ ಓಕೆ ಇಟ್ಸ್ ಓಕೆ. ಅಂದರೆ ಇನ್ಫಾರ್ಮೇಷನ್ ನಿಮಗೆ ತಲುಪಿದ್ರೆ ಸಾಕು. ಸರಿ, ಈಗ ಹೇಳಿರುವಂತಹ ವಿಷಯ ಅರ್ಥ ಆಯಿತು ಅನಿಸುತ್ತೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ, ಆಪ್ಷನ್ ಎಂಟ್ರಿಯನ್ನು ಮಾಡಿ. ಆಪ್ಷನ್ ಎಂಟ್ರಿ ಡೇಟ್ಸನ್ನು ಆಲ್ರೆಡಿ ಅನೌನ್ಸ್ ಮಾಡಿದರೆ
ನಂತರ ಅದೇ ಮಳೆ ಇರೋ ಕಾರಣಕ್ಕಾಗಿ ತುಂಬ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲಿದ್ದರೆ ಅವರಿಗೆ ಫೋನ್ ಮಾಡಿ ಆದರೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ನಂತರ ಈ ಎಲ್ಲ ಇನ್ಫಾರ್ಮೇಷನನ್ನು ತಿಳಿಸಿ. ಯಾಕಂದರೆ ಅವರಿಗೆ ವಿಡಿಯೋ ನೋಡೋದಕ್ಕೆ ನೆಟ್ವರ್ಕ್ ಸಿಗಲ್ಲ. ಸೊ ಕಾಲ್ ಮಾಡಿ ಹೇಳೋರಿಗೆ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಅವರಿಗೆ ಹೇಳಿ. ಓಕೆನಾ? ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.